ಗದಗದ ಬೆಟಗೇರಿ ಶರಣಬಸವೇಶ್ವರ ನಗರದಲ್ಲಿ ಕಳೆದ 20 ದಿನಗಳಿಂದಲೂ ಕೂಡ ಕುಡಿಯುವ ನೀರಿಲ್ಲದೆ ಹಾಹಾಕಾರ ಎದುರಾಗಿದೆ. ಅಭಿವೃದ್ಧಿ ಹರಿಕಾರ ಎಂದೇ ಹೆಸರಾದ ಸಚಿವ ಎಚ್.ಕೆ. ಪಾಟೀಲರ ಕ್ಷೇತ್ರದಲ್ಲಿ ಸಮಸ್ಯೆ ಕಾಣಿಸಿದೆ. ಕುಡಿಯುವ ನೀರು ಮಾತ್ರವಲ್ಲದೆ ಸರಿಯಾದ ರಸ್ತೆ, ಒಳಚರಂಡಿ ಇಲ್ಲ, ಕಸ ವಿಲೇವಾರಿಯನ್ನು ಸರಿಯಾಗಿ ಮಾಡ್ತಿಲ್ಲ. ವಿದ್ಯುತ್ ಕಂಬಗಳಿಗೆ ಬಲ್ಬ್ಗಳಿಲ್ಲದೆ ಜನರು ನಿತ್ಯ ಕತ್ತಲಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ 6ನೇ ವಾರ್ಡ್ ಸದಸ್ಯೆ ಲಕ್ಷ್ಮವ್ವ ಭಜಂತ್ರಿ ಇಲ್ಲಿನ ಜನರ ಸಮಸ್ಯೆ ಆಲಿಸದೆ ನಿರ್ಲಕ್ಷ್ಯ ವಹಿಸಿ ಆಕ್ರೋಶಗೊಂಡ ಜನರು ನಗರಸಭೆ ವಾಹನ ಕೂಡಿ ಹಾಕಿ ಪ್ರತಿಭಟಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಧಾವಿಸಿದ ನಗರಸಭೆ ಸದಸ್ಯೆ ಮಗ ಲಕ್ಷ್ಮಣ್ ಭಜಂತ್ರಿಗೆ ಸ್ಥಳೀಯ ಮಹಿಳೆಯರು ತೀವ್ರ ತರಾಟೆಗೆ ತೆಗೆದುಕೊಂಡು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಮನೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳಿರದೇ ಇರತಕ್ಕಂಥ ಏಕೈಕ ಯಾವುದಾದ್ರೂ ಬಡಾವಣೆ ಗದಗನೊಳಗೆ ಸಿಗುತ್ತಂದ್ರೆ ಅದು ನಮ್ಮ ಬಡಾವಣೆ ಮಾತ್ರ. ಬಹುಶಃ ನೀವು ಗದಗೊಳಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಟ್ಯಾಕ್ಸ್ ಕಟ್ಟದೇ ಇರತಕ್ಕಂಥ ಯಾವುದಾದ್ರೂ ಬಡಾವಣೆ ಸಿಗ್ಬೋದು. ನಮ್ಮ ಎಲ್ಲಿ ಎಷ್ಟೊಂದು ವಿತ್ ಪ್ರೂಫ್ ತೋರಿಸ್ತೀನಿ ಎಲ್ಲ ತರಹದ ಟ್ಯಾಕ್ಸ್ಗಳನ್ನು ತೆರಿಗೆಗಳನ್ನು ಅದು ಮುನ್ಸಿಪಾಲ್ಟಿದಿರ್ಬೋದು, DCFಗೆ ಸಂಬಂಧಪಟ್ಟದ್ದಿರ್ಬೋದು, ನಳದ್ದಿರ್ಬೋದು ಅಥವಾ ಕಸದ್ದಿರ್ಬೋದು ಎಲ್ಲ ಟ್ಯಾಕ್ಸ್ ಇವತ್ತಿವರೆಗೂ ಅಪ್ಡೇಟ್ ಆಗಿ ಕಟ್ಟಾರ. ವಿದ್ಯುತ್ ದೀಪದ ವ್ಯವಸ್ಥೆಗಳಿಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಕಸದ ಇದಂತೂ ಗಾಡಿ ಮಾತ್ರ ಅಟ್ಲೀಸ್ಟ್ ಒಂದು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬರುತ್ತೆ ಸರ್. ಇಲ್ಲಿ SB ನಗರ ಇದು ಬಸವನಗುಡಿ ಬಡಾವಣೆ ಹಿಂದ ರಸ್ತೆ ವ್ಯವಸ್ಥೆ ಇಲ್ಲ. ಇಷ್ಟು ದೊಡ್ಡ ಮಳಿ ಬಂದ್ರಕ್ಕಾರ ದೊಡ್ಡ ಗುಂಡಿ ವಯಸ್ಸರು ಅಡ್ಡಾಡ್ತಿರ್ತಾರ, ಹುಡುಗರು ಓಡಾಡ್ತಿರ್ತಾರ. 15 ದಿನಗಂಡ್ಲೆ ನೀರು ಬಿಡಲಪ್ಪ ಅಂದ್ರೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ರೋಡಿನ ವ್ಯವಸ್ಥೆ ಸರಿಯಾಗಿಲ್ಲ, ವಿದ್ಯುತ್ ಬೀದಿ ಲೈಟ್ಗಳ ವ್ಯವಸ್ಥೆ ಸರಿಯಾಗಿಲ್ಲ ಸರ. ಇದನ್ನು ಹೋಗಿ ನಾವೆಲ್ಲ ಮನವಿ ಇಟ್ಟಿವ್ರಿ, ಅದೇನು ಕ್ರಮ ಕೈಗೊಂಡಿಲ್ಲ. ಅದು ಕ್ರಮ ಕೈಗೊಂಡಿಲ್ಲಪ್ಪ ಅಂದ್ರೆ ನಾವು ಹೋರಾಟ ಮಾಡಾರ, DC ಆಫೀಸ್ ಮುಂದೂ ಮಾಡಾರ, ಮುನ್ಸಿಪಾಲ್ಟಿ ಇದ್ರಿಗೆ